ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಸರ್ಕಲ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ ಜೂನ್ 30ರಂದು ನಡೆಯಲಿರುವ TETಗೆ ಸಂಬಂಧಿಸಿರುವ ಕೆಲವು ಪ್ರಮುಖ ಜಿಯೋಗ್ರಫಿಯ ಪ್ರಶ್ನೆಗಳನ್ನು. ಮೊದಲನೇ ಪ್ರಶ್ನೆ ಇದೆ, ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಂದಿದೆ? ಆಪ್ಷನ್ ಎ ಇದೆ ಸಿಂಧು, ಆಪ್ಷನ್ ಬಿ ಇದೆ ಗಂಗಾ, ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ ಡಿ ಕೃಷ್ಣ. ಇಂಡಿಯಾ ಎಂಬ ಹೆಸರು ಸಿಂಧು ನದಿಯಿಂದ ಬಳಕೆಗೆ ಬಂದಿದೆ. ಸೊ ಆಪ್ಷನ್ ಎ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 2. ಭಾರತವು ಒಟ್ಟು ಎಷ್ಟು ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ? ಆಪ್ಷನ್ ಎ 33,87,263, ಆಪ್ಷನ್ ಬಿ 34,87,263, ಆಪ್ಷನ್ ಸಿ 32,87,263, ಅಥವಾ ಆಪ್ಷನ್ ಡಿ ಇದೆ 30,86,260. ಭಾರತವು ಒಟ್ಟು 32,87,263 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಅಂದರೆ ಇಲ್ಲಿ ಆಪ್ಷನ್ ಸಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 3. ಭಾರತದ ಮಧ್ಯಭಾಗದಲ್ಲಿ ಯಾವ ಉತ್ತರ ಅಕ್ಷಾಂಶ ಹಾಯ್ದು ಹೋಗುತ್ತದೆ ಅಥವಾ ಹಾಯ್ದು ಹೋಗಿದೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಇದೆ 82.5 ಡಿಗ್ರಿ, ಆಪ್ಷನ್ ಬಿ 23.5 ಡಿಗ್ರಿ, ಆಪ್ಷನ್ ಸಿ 20 ಡಿಗ್ರಿ, ಅಥವಾ ಆಪ್ಷನ್ ಡಿ ಇದೆ 21.5 ಡಿಗ್ರಿ. ಭಾರತದ ಮಧ್ಯಭಾಗದಲ್ಲಿ 23.5 ಡಿಗ್ರಿ ಉತ್ತರ ಅಕ್ಷಾಂಶವು ಹಾಯ್ದು ಹೋಗುತ್ತದೆ. ಈ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಲೂ ಕರೆಯುತ್ತೇವೆ. ಸೊ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 4. ಭಾರತದ ದಕ್ಷಿಣ ತುದಿಯಲ್ಲಿರುವ ದೇಶ ಯಾವುದು? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಪಾಕಿಸ್ತಾನ, ಅಥವಾ ಆಪ್ಷನ್ ಡಿ ಇದೆ ಚೀನಾ. ಭಾರತದ ದಕ್ಷಿಣ ತುದಿಯಲ್ಲಿರುವ ದೇಶ ಶ್ರೀಲಂಕಾ ಆಗಿರುತ್ತದೆ. ಸೊ ಆಪ್ಷನ್ ಎ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 5. ಭಾರತವು ಎಷ್ಟು ಕಿಲೋಮೀಟರ್ಗಳಷ್ಟು ಉದ್ದವಾದ ಕರಾವಳಿಯನ್ನು ಹೊಂದಿದೆ? ಆಪ್ಷನ್ ಎ 5,000 ಕಿಲೋಮೀಟರ್, ಆಪ್ಷನ್ ಬಿ 8,000 ಕಿಲೋಮೀಟರ್, ಆಪ್ಷನ್ ಸಿ 6,500 ಕಿಲೋಮೀಟರ್, ಅಥವಾ ಆಪ್ಷನ್ ಡಿ ಇದೆ 6,100 ಕಿಲೋಮೀಟರ್. ಭಾರತವು 6,100 ಕಿಲೋಮೀಟರ್ಗಳಷ್ಟು ಉದ್ದವಾದ ಕರಾವಳಿಯನ್ನು ಹೊಂದಿದೆ. ಸೊ ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 6. ಭಾರತದ ಭೂ ಸ್ವರೂಪವನ್ನು ಎಷ್ಟು ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಅಥವಾ ಆಪ್ಷನ್ ಡಿ 8. ಭಾರತದ ಭೂ ಸ್ವರೂಪವನ್ನು ನಾವು 4 ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ಸೊ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 7. ಮಹಾ ಹಿಮಾಲಯವನ್ನು ಡ್ಯಾಶ್ ಎಂದು ಕರೆಯುವರು? ಮಹಾ ಹಿಮಾಲಯದ ಮತ್ತೊಂದು ಹೆಸರು ಏನು ಎಂದು ಪ್ರಶ್ನೆ ಕೇಳ್ತಾ ಇದೆ. ಆಪ್ಷನ್ ಎ ಶಿವಾಲಿಕ್ ಬೆಟ್ಟಗಳು, ಆಪ್ಷನ್ ಬಿ ಹಿಮಾಚಲ, ಆಪ್ಷನ್ ಸಿ ಹಿಮಾದ್ರಿ, ಅಥವಾ ಆಪ್ಷನ್ ಡಿ ಇದೆ ಪಾದ ಬೆಟ್ಟಗಳು. ಮಹಾ ಹಿಮಾಲಯವನ್ನು ನಾವು ಹಿಮಾದ್ರಿ ಎಂದೂ ಕೂಡ ಕರೆಯುತ್ತೇವೆ. ಸೊ ಆಪ್ಷನ್ ಸಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 8. ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ ಯಾವುದಾಗಿದೆ? ಆಪ್ಷನ್ ಎ ಕಾಂಚನಗಂಗಾ, ಆಪ್ಷನ್ ಬಿ ಮೌಂಟ್ ಎವರೆಸ್ಟ್, ಆಪ್ಷನ್ ಸಿ ಮೌಂಟ್ K2, ಅಥವಾ ಆಪ್ಷನ್ ಡಿ ಇದೆ ಧವಳಗಿರಿ. ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ ಯಾವುದೆಂದರೆ ಅದು ಮೌಂಟ್ ಎವರೆಸ್ಟ್ ಶಿಖರ ಆಗಿರುತ್ತದೆ. ಮತ್ತು ಇದರ ಎತ್ತರ ನೋಡಬೇಕಾದರೆ 8,848 ಅಥವಾ 50 ಮೀಟರ್ ಆಗಿರುತ್ತದೆ. ಸೊ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 9. ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ? ಆಪ್ಷನ್ ಎ ಮೆಕ್ಕಲು ಮಣ್ಣು, ಆಪ್ಷನ್ ಬಿ ಕೆಂಪು ಮಣ್ಣು, ಆಪ್ಷನ್ ಸಿ ಕಪ್ಪು ಮಣ್ಣು, ಅಥವಾ ಆಪ್ಷನ್ ಡಿ ಇದೆ ಜಂಬಿಟ್ಟಿಗೆ ಮಣ್ಣು. ಉತ್ತರ ಭಾರತದ ಮೈದಾನವು ಮೆಕ್ಕಲು ಮಣ್ಣಿನಿಂದ ನಿರ್ಮಾಣಗೊಂಡಿರುತ್ತದೆ. ಆಪ್ಷನ್ ಎ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 10. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಏನೆಂದು ಕರೆಯುತ್ತಾರೆ? ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಇದೆ ನೀಲಗಿರಿ, ಆಪ್ಷನ್ ಬಿ ದಕ್ಷಿಣದ ಬೆಟ್ಟಗಳು, ಆಪ್ಷನ್ ಸಿ ಅಣ್ಣಾಮಲೈ ಬೆಟ್ಟಗಳು, ಅಥವಾ ಆಪ್ಷನ್ ಡಿ ಇದೆ ಸಹ್ಯಾದ್ರಿ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಬೆಟ್ಟಗಳೆಂದು ಕರೆಯುತ್ತಾರೆ. ಸೊ ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 11. ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ
ಯಾವುದಾಗಿದೆ? ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ ಯಾವುದಾಗಿರುತ್ತದೆ? ಆಪ್ಷನ್ ಎ ಮೌಸಿನ್ ರಾಮ್, ಆಪ್ಷನ್ ಬಿ ರಾಜಸ್ಥಾನದ ಗಂಗಾನಗರ, ಆಪ್ಷನ್ ಸಿ ಚಳಿಕೇರಿ ಅಥವಾ ಆಪ್ಷನ್ ಡಿ ಇದೆ ರಾಯಚೂರು. ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವ ಸ್ಥಳ ಯಾವುದೆಂದರೆ ಅದು ರಾಜಸ್ಥಾನದ ಗಂಗಾನಗರ ಆಗಿರುತ್ತದೆ. ಇಲ್ಲಿ 52 ಡಿಗ್ರಿ ಸೆಲ್ಸಿಯಸ್ದಷ್ಟು ಉಷ್ಣಾಂಶ ದಾಖಲಾಗಿರುತ್ತದೆ. ಸೊ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 12. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಡ್ಯಾಶ್ ಆಗಿರುತ್ತದೆ. ಭಾರತದಲ್ಲಿಯೇ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದಾಗಿದೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ರೂಯ್ಲಿ, ಆಪ್ಷನ್ ಬಿ ನಾಯಕನಹಟ್ಟಿ, ಆಪ್ಷನ್ ಸಿ ಕಾಕಿನಾಡು ಅಥವಾ ಆಪ್ಷನ್ ಡಿ ಇದೆ ಗಾಂಧಿನಗರ. ಭಾರತದಲ್ಲಿಯೇ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರೂಯ್ಲಿ ಆಗಿರುತ್ತದೆ. ಈ ರೂಯ್ಲಿ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇಲ್ಲಿ ವಾರ್ಷಿಕ ಸರಾಸರಿ ಮಳೆಯು 8.3 ಸೆಂಟಿಮೀಟರ್ಗಳಷ್ಟು ಆಗಿರುತ್ತದೆ. ಸೊ ಆಪ್ಷನ್ ಎ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 13. ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣಿಗೆ ಏನೆಂದು ಕರೆಯುತ್ತಾರೆ? ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣಿಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ನೋಡೋಣ. ಕಪ್ಪು ಮಣ್ಣು, ಆಪ್ಷನ್ ಬಿ ಕೆಂಪು ಮಣ್ಣು, ಆಪ್ಷನ್ ಸಿ ಮೆಕ್ಕಲು ಮಣ್ಣು ಅಥವಾ ಆಪ್ಷನ್ ಡಿ ಇದೆ ಜಂಬಿಟ್ಟಿಗೆ ಮಣ್ಣು. ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎಂದು ಕರೆಯುತ್ತಾರೆ. ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 14. ರಾಜಸ್ಥಾನದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ರಾಜಸ್ಥಾನದಲ್ಲಿ ಯಾವ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಕೆಂಪು ಮಣ್ಣು, ಆಪ್ಷನ್ ಬಿ ಮರುಭೂಮಿ ಮಣ್ಣು, ಆಪ್ಷನ್ ಸಿ ಕಪ್ಪು ಮಣ್ಣು ಅಥವಾ ಆಪ್ಷನ್ ಡಿ ಇದೆ ಜೇಡಿ ಮಣ್ಣು. ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದೆಂದರೆ ಅದು ಮರುಭೂಮಿಯ ಮಣ್ಣು ಆಗಿರುತ್ತದೆ. ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 15. ಭಾರತವು ಎಷ್ಟು ರಾಷ್ಟ್ರಗಳೊಂದಿಗೆ ಭೂ ಗಡಿ ರೇಖೆಯನ್ನು ಹೊಂದಿದೆ? ಆಪ್ಷನ್ ಎ 6, ಆಪ್ಷನ್ ಬಿ 8, ಆಪ್ಷನ್ ಸಿ 7 ಅಥವಾ ಆಪ್ಷನ್ ಡಿ ಇದೆ 4. ಭಾರತವು 7 ರಾಷ್ಟ್ರಗಳೊಂದಿಗೆ ಭೂಗಡಿ ರೇಖೆಯನ್ನು ಹೊಂದಿಕೊಂಡಿದೆ. ಅವು ಯಾವ್ಯಾವು ಅಂದರೆ ವಾಯವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನೋಡಬಹುದು, ಉತ್ತರದಲ್ಲಿ ಚೈನಾ, ನೇಪಾಳ ಮತ್ತು ಭೂತಾನ್ ಕಾಣಬಹುದು, ಹಾಗೂ ಪೂರ್ವದಲ್ಲಿ ಮಯನ್ಮಾರ್ ಅಥವಾ ಬರ್ಮಾ ದೇಶವನ್ನು ಹಾಗೂ ಬಾಂಗ್ಲಾ ದೇಶಗಳನ್ನು ನೋಡಬಹುದಾಗಿದೆ. ಈ 7 ರಾಷ್ಟ್ರಗಳೊಂದಿಗೆ ಭಾರತವು ಭೂಗಡಿ ರೇಖೆಯನ್ನು ಹೊಂದಿದೆ. ಇನ್ನು ಜಲಗಡಿಯನ್ನು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ದೊಂದಿಗೆ ಹಂಚಿಕೊಂಡಿದೆ. ಇವು ದಕ್ಷಿಣದಲ್ಲಿ ಕಂಡುಬರುತ್ತವೆ. ಸೊ ಈ ವಿಡಿಯೋನಲ್ಲಿ ಇದ್ದ ಪ್ರಮುಖ ಪ್ರಶ್ನೆಗಳು ನಿಮ್ಮ TETಗೆ ಸಂಬಂಧಿಸಿದಂತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ.